ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ತೀವ್ರ ಕುತೂಹಲ ಮೂಡಿಸಿದ್ದ ಇಲ್ಲಿನ ನಗರಸಭೆ 10ನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಕೊನೆಗೂ ಸುಲಲಿತವಾಗಿ ಮುಗಿದಿದ್ದು, ನಿರೀಕ್ಷೆಯಂತೆ ಮಾಜಿ ಅಧ್ಯಕ್ಷೆ ಬಿಜೆಪಿ ರಾಜ್ಯ ನಾಯಕಿ ಕುಮಾರಿ ಲಲಿತಾ ಅನಾಪುರ ಅಧ್ಯಕ್ಷರಾಗಿ, ರುಖಿಯಾ ಬೇಗಂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಬೆಳಗ್ಗೆ ನಾಮಪತ್ರ ಸಲ್ಲಿಸುವ ವೇಳೆ 5ನೇ ವಾರ್ಡಿನ ಸದಸ್ಯೆ ಕುಮಾರಿ ಲಲಿತಾ ಅನಾಪುರ ಅವರು ಅಧ್ಯಕ್ಷ ಸ್ಥಾನಕ್ಕೆ 2 ಸೆಟ್ ನಾಮಪತ್ರ ಸಲ್ಲಿಸಿದರು. ಅತ್ತ ಕಾಂಗ್ರೆಸ್ ಬೆಂಬಲಿತ ಜೆಡಿಎಸ್ನಿಂದ ವಾರ್ಡ್ ನಂಬರ್ 28ರಿಂದ ಆಯ್ಕೆಯಾಗಿದ್ದ ಜಯಮ್ಮ ಮಡ್ಡಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ನಾಮಪತ್ರ ಸಲ್ಲಿಸಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯಿಂದ 16ನೇ ವಾರ್ಡಿನ ರುಖಿಯಾ ಬೇಗಂ ನಾಮಪತ್ರ ಸಲ್ಲಿಸಿದರೆ, ಕಾಂಗ್ರೆಸ್ನಿಂದ 1ನೇ ವಾರ್ಡಿನ ಆಯ್ಕೆಯಾಗಿದ್ದ ಗೌಸಿಯಾ ಬೇಗಂ ಅವರು ನಾಮಪತ್ರ ಸಲ್ಲಿಸಿದಾಗ ಚುನಾವಣಾ ಅಖಾಡ ತೀವ್ರ ಕುತೂಹಲ ಕೆರಳಿಸಿತು. ನಂತರ ಮಧ್ಯಾಹ್ನ 12 ಗಂಟೆಗೆ ನಾಮಪತ್ರ ಪರಿಶೀಲನೆ ಮಾಡುವ ಘೋಷಣೆ ಮಾಡಿದ ಸಹಾಯಕ ಆಯುಕ್ತ ಹಾಗೂ ಚುನಾವಣಾ ಅಧಿಕಾರಿ ಹಂಪಣ್ಣ ಸಜ್ಜನ್ ಅವರು ಸರಿಯಾಗಿ 12 ಗಂಟೆಗೆ ಸಭೆ ಪುನರಾರಂಭವಾಗ್ತಾ ಇದ್ದಂತೆಯೇ ಪರಿಶೀಲನೆ ಪ್ರಾರಂಭವಾಗಿದೆ. ತದನಂತರ ಚುನಾವಣೆ ನಡೆದಾಗ ಬಿಜೆಪಿ ಅಭ್ಯರ್ಥಿ ಲಲಿತಾ ಅನಾಪುರ ಅವರಿಗೆ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಹಾಗೂ ಜೆಡಿಎಸ್ ನಂಬರ್ 1 ಹಾಗೂ ಪಕ್ಷೇತರ ಅಭ್ಯರ್ಥಿಯ 1 ಮತ ಸೇರಿ 19 ಮತಗಳು ಪಡೆದು ವಿಜಯಿಯಾಗಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದ ಈ ಆಯ್ಕೆ ವೇಳೆಗೆ ಕಾಂಗ್ರೆಸ್ನ 3 ಸದಸ್ಯರು ತಡವಾಗಿ ಬಂದಿದ್ದರಿಂದ ಅವರನ್ನ ಬಂದೋಬಸ್ತಿನಲ್ಲಿ ಇದ್ದ ಅಧಿಕಾರಿಗಳು ಒಳಗೆ ಬಿಡದೆ ಇದ್ದುದರಿಂದ ಕಾಂಗ್ರೆಸ್ ಬೆಂಬಲಿತ ಜೆಡಿಎಸ್ ಅಭ್ಯರ್ಥಿಗೆ ಕೇವಲ 8 ಮತಗಳು ಪಡೆಯುವುದರ ಮುಖೇನ ಸೋಲುತ್ತಿದ್ರೆ, ಬಹುಮತ ಹೊಂದಿದ್ದ ಬಿಜೆಪಿಯ ಲಲಿತಾ ಅನಾಪುರ ಗೆಲುವಿಗೆ ನಗೆ ಬೀರಿದ್ದಾರೆ. ನಂತರ ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ರುಖಿಯಾ ಬೇಗಂ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ನ ಗೌಸಿಯಾ ಬೇಗಂ ಸೋಲನ್ನಪ್ಪಿದ್ರು. ಚುನಾವಣಾ ಅಧಿಕಾರಿಯಾಗಿದ್ದ ಸಹಾಯಕ ಆಯುಕ್ತ ಹಂಪಣ್ಣ ಸಜ್ಜನ್ ಪ್ರಕಟಿಸಿದ್ರು. ಗೆಲುವಿನ ಸುದ್ದಿ ತಿಳಿತಾ ಇಲ್ಲೇ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಪಕ್ಷವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಮನಸ್ಸಿನಿಂದ ಆಯ್ಕೆಯನ್ನು ಮಾಡಿದರೆ, ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಯಾದಗಿರಿ ಜಿಲ್ಲೆಯಲ್ಲಿ ಯಾವುದೇ ಚುನಾವಣೆಗಳನ್ನು ಗೆಲ್ಲುವಂತ ನಾವು ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಒಗ್ಗೂಡಿಸಿ ಯಶಸ್ವಿ ಮಾಡಿದ್ದಕ್ಕಾಗಿ ಅವರಿಗೂ ಸಹಿತ ಉತ್ಪೂರ್ವ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಅದೇ ರೀತಿ ನಮ್ಮ ಕಡೆಗೆ ಹೋಗಟ್ಟು ನಮ್ಮ ಮಾರ್ಗದರ್ಶಕರಾಗಿ ಯಾದಗಿರಿಗೆ ಬಂದು ನಮ್ಮನ್ನ ಗೆಲ್ಲಿಸಲಿಕ್ಕೆ ಕಾರಣೀಭೂತರಾದಂಥ ಛಲವಾದಿ ನಾರಾಯಣಸ್ವಾಮಿ ಅಣ್ಣವರಿಗೂ ಸಹಿತ ನಾವು ಅಭಿನಂದನೆಗಳನ್ನು ಸಲ್ಲಿಸಿ, ಎಲ್ಲ ಇದರಲ್ಲಿ ಭಾಗಿಯಾದಂಥ ಎಲ್ಲ ಪಕ್ಷದ ಕಾರ್ಯಕರ್ತರು, ಮುಖಂಡರು ಮತ್ತು ಎಲ್ಲ ಮುದ್ನಾಳ ಕುಟುಂಬದ ಎಲ್ಲ ಅಭಿಮಾನಿಗಳಿಗೆ ವಂದಿಸಿ ನನ್ನ ಹೇಳ್ತಾರೆ. ಕೊನೆಯದಾಗಿ ಉಸ್ತುವಾರಿಗಳಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಬೆಲ್ದಾಳೆ ಅವರು ಕೂಡ ಇವತ್ತು ಬಂದಿದ್ದಾರೆ. ಅಧ್ಯಕ್ಷರು ಮೊದಲುಗೊಂಡು ಅಮೀನ್ ರೆಡ್ಡಿ ಅವರು, ನಮ್ಮೆಲ್ಲ ಮುಖಂಡರುಗಳು ಇದರಲ್ಲಿ ಶ್ರಮಿಸಿದ್ದಾರೆ. ಏನು ನಾವು 2 ಕಣ್ಣುಗಳನ್ನ ಕಳ್ಕೊಂಡಿದ್ದೇವೆ, ಡಾಕ್ಟರ್ ಸಾಹೇಬ್ ಮತ್ತೆ ವೆಂಕಟರಾಜಿ ಮದ್ನಾಳ್ ಅವರನ್ನ. ಇದು ನಮಗೆಲ್ಲ ಬಹಳ ನೋವಾಗಿತ್ತು. ಈ ಜಯದಿಂದ ಅವರಿಬ್ಬರು ವಿಶೇಷವಾದ ಒಂದು ವಿಚಾರವನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಮೇಲೆ ಬೇರೆ ಕಾಂಗ್ರೆಸ್ ಪಕ್ಷದವರು, ಬೇರೆ ಬೇರೆ ಪಕ್ಷದವರು ಒಂದು ಅಪಾದನೆಯನ್ನು ಮಾಡ್ತಾರೆ. ಮೈನಾರಿಟಿಗಳನ್ನ ನಾವೇನು ಅರಬ್ಬಿ ಸಮುದ್ರಕ್ಕೆ ಹಾಕ್ತೀವ, ನಾವೆಲ್ಲಾದ್ರೂ ಅವ್ರನ್ನ ಓಡಿಸ್ತೇವ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಈ ದೇಶದಲ್ಲಿ ನಾವು ಸರ್ವರು ಸಮಾನರು ಒಂದೇ, ಈ ಭಾವದಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಚಟುವಟಿಕೆಗಳನ್ನ ರಾಷ್ಟ್ರದಲ್ಲಿ ಮಾಡ್ತದೆ. ನೀವೀಗ ಗಮನಿಸಿದ್ದೀರಿ, ರುಖಿಯಾ ಬೇಗಂ ಅವರು ಕೂಡ ಒಂದು ಅಲ್ಪಸಂಖ್ಯಾತರು, ಮುಸ್ಲಿಂ ಸಮುದಾಯದಿಂದ ಬಂದಿರತಕ್ಕಂಥ ಅವರನ್ನ ಗುರುತಿಸಿ ಪಕ್ಷ ಇವತ್ತು ಉಪಾಧ್ಯಕ್ಷರನ್ನಾಗಿ ಮಾಡಿದೆ. ಇವರು ಮಾತ್ರ ಅಲ್ಲ, ಇನ್ನೂ ಕೂಡ 3 ಸದಸ್ಯರು ನಮ್ಮಲ್ಲಿದ್ದಾರೆ. ಅವರ ಹೆಸರು ಅಸತ್ಯ ಚೌಧರಿ ಮತ್ತು ಶಾಯಿಸ್ತಾ ಬೇಗಂ, ಇಸ್ಮಾಯಿಲ್, 4 ಜನರಿದ್ದಾರೆ. ಅಂದ್ರೆ ಸೂಕ್ತ ವ್ಯಕ್ತಿಗಳಿದ್ರೆ ಸೂಕ್ತ ಸ್ಥಾನಮಾನಕ್ಕೆ ಅರ್ಹರಾಗ್ತಾರೆ. ಇನ್ನು ಈ ರೀತಿ ಹೆಚ್ಚು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತ ಬಂಧುಗಳು ನಮ್ಮ ಪಕ್ಷಕ್ಕೆ ಬಂದ್ರೆ ಅವರನ್ನ ಗುರುತಿಸಿ ಗೌರವಿಸಿ ಅವರಿಗೆ ತಕ್ಕ ಸ್ಥಾನಮಾನವನ್ನ ನೀಡ್ತೇವೆ. ಆದ್ರೆ ಸುಮ್ಮನೆ ಸುಳ್ಳುಗಳನ್ನ ಹೇಳಿ
ಒಂದು ಜನಾಂಗವನ್ನೇ ಬಿಜೆಪಿಯಿಂದ ದೂರ ಮಾಡಬೇಕು ಅಂತಕ್ಕಂಥ ಕಾಂಗ್ರೆಸ್ನ ಮನಸ್ಥಿತಿಗೆ ಇವತ್ತು ಕನ್ನಡಿಯಾಗಿ ನಾವು ಇವತ್ತು ರುಕಿಯಾ ಬೇಗಂ ಅವರನ್ನ ಹಿಡಿದಿದ್ದೇವೆ. ನಿಮ್ಮ ಕನ್ನಡಿಯಲ್ಲಿ ನೋಡ್ತಾ ಶಿಸ್ತಿನ ಪಕ್ಷ ಹೇಗಿರಬೇಕು ಅನ್ನತಕ್ಕಂಥ ಶಿಸ್ತನ್ನ ಪರಿಪಾಲಿಸಿ ನಮ್ಮ ಕೌನ್ಸಿಲರ್ಗಳು ಎಲ್ಲರೂ ಕೂಡ ಬಹಳ ಗೌರವದಿಂದ ಒಮ್ಮತದಿಂದ ಲಲಿತಕ್ಕವರನ್ನ ಅಧ್ಯಕ್ಷರನ್ನಾಗಿ ರುಕಿಯಾ ಬೇಗಂ ಅವರನ್ನ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ನಾನು ತಮ್ಮೆಲ್ಲರ ಮೂಲಕ ಎಲ್ಲ ಸದಸ್ಯರಿಗೆ ಗೌರವದ ನಮಸ್ಕಾರಗಳನ್ನು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.